ತಿಳಿದಿದೆ ಪ್ರೇಮ. ಓದುವುದನ್ನು ಇಲ್ಲಿಗೆ ನಿಲ್ಲಿಸಿ ಯಾವುದಾದರೊಂದು ನೌಕರಿ ಮಾಡಬೇಕೆಂದಿರುವೆ. ಅದಕ್ಕಾಗಿ ರಾಜಶೇಖರ್ ಅವರ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಹುದ್ದೆಗೆ ಅರ್ಜಿಯನ್ನು ಹಾಕಿದ್ದೇನೆ. ಆ ಕೆಲಸ ಸಿಕ್ಕರೆ ಒಳ್ಳೆಯದು, ಸಿಗದೆ ಹೋದರೆ ನನ್ನಂತಹ ಎಷ್ಟೋ ಜನ ಅನಾಥ ಮಕ್ಕಳು ಅನಾಥಾಶ್ರಮದಲ್ಲಿ ವಿದ್ಯೆ ಇಲ್ಲದೆ ಬರುಳುತ್ತಿದ್ದಾರೆ. ಅವರಿಗೆ ವಿದ್ಯೆ ಕಲಿಸಿ ಆದರೂ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ತೀನಿ. ಎಂತಹ ವಿಶಾಲವಾದ ಹೃದಯ, ಎಷ್ಟಾ ದಯ ವಿನಯ ರೀತಿ. ಬಡತನದಲ್ಲಿ ಹುಟ್ಟಿದರೂ ಕೂಡ ವಿದ್ಯೆ ಭಾಂಡಾರವೇ ತುಂಬಿಕೊಂಡ್ರೆ ಇವರ ಮನದಲ್ಲಿ. ಅಮ್ಮ ಜಗನ್ಮಾತೆ, ಇಲ್ಲಿಯವರೆಗೂ ನಾನು ನಿನ್ನ ಹತ್ರ ಎಂಥ ಗಂಡ ಬೇಕು ಅಂತ ನಾನು ದಿನ ಬೇಡ್ಕೋತಾ ಇದ್ದೀಯೋ ಅಂತಹ ಗಂಡನನ್ನೇ ಇವತ್ತು ನೀನು ನನ್ನ ಕಣ್ಣು ಮುಂದೆ ನಿಂದಿರಿಸಿರುವುದು ಸಾಕು. ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕವಾಗಿ ಹೋಯಿತು. ಅಮ್ಮ ಜಗನ್ಮಾತೆ, ಬೇಗ ಅವಿನಾಶನ ಕೈಯಿಂದ ನನ್ನ ಕೊರಳಿಗೆ ಮಾಂಗಲ್ಯ ಬರುವ ಹಾಗೆ ನನ್ನನ್ನು ಆಶೀರ್ವದಿಸ್ತಾಯಿ, ಆಶೀರ್ವಾದ ಮಾಡಿ. ಒಬ್ಬರಿ ನಿಂತು ಏನೇನು ವಿಚಾರಿಸುತ್ತಿದೆಯಲ್ಲ, ಏನಂತ ಕೇಳಬಹುದೇ? ಏನಿಲ್ಲ ಅವಿನಾಶ್, ಸುಮ್ಮನೆ ಮನಸ್ಸಿನಲ್ಲಿ ಏನೇನೋ ಭಾವನೆ, ಏನೇನೋ ವಿಚಾರ, ಏನೇನೋ ಕಲ್ಪನೆ ಬರ್ತಾ ಇದೆ. ಅದನ್ನ ನನ್ನ ಬಂಧನಕ್ಕೆ ಈಡು ಮಾಡ್ತಾ ಇದೆ. ಅದಕ್ಕಾಗಿ ಆ ಬಂಧನದಿಂದ ನನ್ನನ್ನು ಮುಕ್ತಿಯನ್ನಾಗಿ ಮಾಡುವಂತ ಆ ಜಗನ್ಮಾತೆಯಲ್ಲಿ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಪ್ರೇಮ ಅವರೇ, ತಾವು ಯಾವ ಬಂಧನದಲ್ಲಿ ಸಿಲುಕಿರುವರೆಂದು ತಿಳಿಸುವಿರಾ? ನೀವು ತಿಳಿಸಿದರೆ ಆ ಬಂಧನದಿಂದ ನನ್ನನ್ನು ಮುಕ್ತಿಯನ್ನಾಗಿ ಮಾಡ್ತೀರಾ? ಪ್ರೇಮ, ಸುತ್ತಿ ಬಡಿಸಿ ಮಾತನಾಡಿದರೆ ನನ್ಗೆ ಹೀಗೆ ಅರ್ಥ ಆಗಬೇಕು, ಏನಂತ ಬಿಡಿಸಿ ಹೇಳು. ಅವಿನಾಶ್, ಸಮಾಜದಲ್ಲಿರುವ ಎಲ್ಲ ಹೆಣ್ಣುಗಳ ಹಾಗೆ ನಾನು ಕೂಡ ಮದುವೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ಅದ್ಯಾವುದೂ ನನ್ನ ಕೈಗೂಡಲಿಲ್ಲ. ಅದಕ್ಕಾಗಿ ನೀವು ನನಗೆ ಮಾಂಗಲ್ಯ ಕಟ್ಟಿ ಆ ಬಂಧನದಿಂದ ನನ್ನನ್ನು ಮುಕ್ತಿಯನ್ನಾಗಿ ಮಾಡ್ತೀರಾ? ಪ್ರೇಮ ಅವರೇ, ಹೇಗೆ ಹೇಳ್ತಾ ಇದ್ದೀರಾ? ಯಾಕೆ ವಿನಾಶ್, ಮಾಂಗಲ್ಯ ಕಟ್ಟಿ ಅಂದ ತಕ್ಷಣ ಎಷ್ಟೊಂದು ಗಾಬರಿ ಆಗ್ಬಿಟ್ರಲ್ಲ. ಓಹೋ, ನಿಮಗೂ ಕೂಡ ಇವಳು ವೇಶ್ಯೆಯ ಮಗಳು ಎಂಬ ಪ್ರಶ್ನೆಯನ್ನು ಕಾಡ್ತಾ ಇದೆಯಾ? ಇಲ್ಲ, ಇವಳನ್ನು ಕಟ್ಟಿಕೊಂಡ್ರೆ ಈ ಸಮಾಜದ ಜನ ಚುಚ್ಚು ಮಾತುಗಳನ್ನ ಆಡ್ತಾರೆ ಎಂಬ ಮರ್ಯಾದೆ ಕಾಡ್ತಾ ಇದೆಯಾ? ಹೇಳಿ ಅವಿನಾಶ್, ಹೇಳಿ. ಅವು ಯಾವ ಅಲ್ಲ ಪ್ರೇಮ, ಯಾವ ಅಲ್ಲ. ಯಾಕೆ ಮತ್ತಾಗಿ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇಲ್ಲ? ಯಾಕೆ ನಿಮಗೆ ನನ್ನ ಮೇಲೆ ಕರುಣೆ ಇಲ್ಲವೇ? ನಿಮಗೆ ಹೃದಯವಿಲ್ಲವೇ? ಒಂದು ಹೆಣ್ಣಿನ ಅರ್ಥನಾದ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತಾ ಇಲ್ಲವೇ? ಕೇಳಿಸ್ತಿದೆ ಪ್ರೇಮ, ಕೇಳಿಸ್ತಾ ಇದೆ. ಆದರೆ ಏನ್ ಮಾಡೋದು? ನನ್ನಂತಹ ಬಡಪಾಯಿಯನ್ನು ಕಟ್ಟಿಕೊಂಡು ಬಾಳುವುದಕ್ಕಿಂತ ಯಾವುದಾದ್ರೊಬ್ಬ ಶ್ರೀಮಂತವರನ್ನು ಹುಡುಕಿ ಮದುವೆಯಾಗಿ ಸಂತೋಷದಿಂದ ಕಾಲ ಸಾಗಿಸು. ಸುಮ್ಮನೆ ಈ ಬಡವನನ್ನು ಕಟ್ಟಿಕೊಂಡು ಯಾವ ಸುಖ ಕಾಣುವೆ? ಸುಖ ಏನಿದೆ ಅವಿನಾಶ್? ಸುಖ ಒಂದು ಹೆಣ್ಣು ಶ್ರೀಮಂತ ಹೆಣ್ಣನ್ನು ಗಂಡನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅವನು ಕೇಳಿದಷ್ಟು ಬೆಳ್ಳಿ ಬಂಗಾರವನ್ನು ಕೊಟ್ಟು ಮದುವೆ ಮಾಡಿಕೊಂಡ್ರು ಸಹ ನೀನು ಇನ್ನೂ ವರದಕ್ಷಿಣೆವೇ ತರಲಿಲ್ಲ ಅಂತ ಹೇಳಿ ಹಾಡು ಹಗಲೇ ಆ ಹೆಣ್ಣಿನ ಸುತ್ತ ಹಾಕ್ತಾ ಇದ್ರಲ್ಲ, ಎಲ್ಲಿದೆ ಸುಖ? ಅದು ಅಲ್ಲದೆ ಮುತ್ತಿನಂತ ಹೆಂಡತಿ ಮನೆಯಲ್ಲಿ ಇದ್ದರೂ ಕೂಡ ಆದ್ರೆ ಹಣದ ಅಹಂಕಾರದಲ್ಲಿ ಸೂಳೆಯರ ಮನೆಯಲ್ಲಿ ಬಿದ್ದುಕೊಂಡು ಬಂದು ಆ ಹೆಣ್ಣನ ನಾಯಿಗಿಂತ ಕಡೆಯಲ್ಲೇ ಕಾಣ್ತಾರಲ್ಲ, ಎಲ್ಲಿದೆ ಸುಖ? ಅಂದಾಗ ಅಂತ ಗಂಡನನ್ನು ಮದುವೆ ಮಾಡಿಕೊಂಡು ನಾನು ಯಾವ ಸುಖ ಪಡೆಯಬೇಕು? ನೀವೇ ಹೇಳಿ. ಪ್ರೇಮ, ನಿನಗೆ ಆಶಯ ನೀಡಿದ ರಾಜಶೇಖರ್ನವರೊಂದು ಮಾತು ಕೇಳು. ಅವ್ರು ಒಪ್ಪಿದ್ರೆ ಮುಂದೆ ನಾನು ವಿಚಾರಿಸುವೆ. ಅವಿನಾಶ್, ಯಾವುದೇ ಒಂದು ಹೆಣ್ಣು ತನಗೆ ಕೆಟ್ಟದ್ದಾಗಲೇ ಅಂತ ಬಯಸುವುದಿಲ್ಲ, ಯಾವಾಗಲೂ ಒಳ್ಳೆ ಗಂಡನ್ನೇ ಬೇಕು ಅಂತ ಬಯಸುತ್ತಾಳೆ. ನಾನು ಕೂಡ ಅದರಂತೆ ಇಲ್ಲಿಯವರೆಗೂ ಒಳ್ಳೆ ಗಂಡನನ್ನೇ ಆರಿಸಿಕೊಂಡಿದ್ದೀನಿ. ಅವರು ಒಪ್ಪದೇ ಇರಲಿ, ನಾನು ಮಾತ್ರ ನಿಮ್ಮನ್ನೇ ಮದುವೆ ಮಾಡಿಕೊಳ್ಳುವುದು. ಆ ಜಗನ್ಮಾತೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀವೇ ನನ್ನ ಗಂಡ, ನೀವೇ ನನ್ನ ಸರ್ವ. ನೀನು ಗೆದ್ದೆ. ನನ್ನ ನಿನ್ನ ಈ ಮಿಲನ ಸಮ್ಮಿಲನವಾಗಲಿ. ನನ್ನ ನಿನ್ನ ಈ ಬಾಂಧವ್ಯ ಜನ್ಮ ಜನ್ಮದ ಅನುಬಂಧವಾಗಿರಲಿ. ನನ್ನ ನಿನ್ನ ಪ್ರೀತಿ ಎಂದೆಂದಿಗೂ ಅಮರವಾಗಿರಲಿ ಪ್ರೇಮ, ಅಮರವಾಗಿರಲಿ. ಯಾವ ಸಮಾಜ ನಿನ್ನನ್ನು ಕೀಳಾಗಿ ಕಂಡಿತೋ ಅದು ಈ ನಮ್ಮ ಬಾಂಧವ್ಯ ನೋಡಿ ನಾಚಿ ನಿಲ್ಲಲಿ. ವೇಶ್ಯರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಮದುವೆಯಾಗಲಿ ಈ ಸಮಾಜ. ನಮ್ಮೆಲ್ಲ ಮಾತ ಕಲಿ. ಅವಳು ಒಂದು ಹೆಣ್ಣು, ಅವಳಿಗೂ ಈ ಸಮಾಜದಲ್ಲಿ ಸ್ಥಾನವಿದೆ, ಮಾನವಿದೆ ಎಂದು ನಮ್ಮಿಂದಲೇ ಅರ್ಥ ಮಾಡಿಕೊಳ್ಳಲಿ ಪ್ರೇಮ. ಧನ್ಯನಾಗಿ ಆಯ್ತು ನನ್ನ ಬಾಳಿನ
ಒಳ್ಳೆಯ ಕಾಲ ಇವತ್ತು ಉದಯಿಸಿತು. ಪ್ರೇಮ, ಸಂಜೆಯೇ ಕಂಪು, ಸುಯ್ಯೆಂದು ಬೀಸುವ ತಂಗಾಳಿ, ಹಸಿಲೆದೆಗಳ ಚಿಗುರು, ಮಾಮರದಲ್ಲಿ ಕುಳಿತು ಇಂಪಾಗಿ ಹಾಡುವ ಕೋಗಿಲೆ ಸಂಗೀತ, ಭೂತಾಯಿ ಹಸಿರು ಸಿರಿ. ಈ ಜಗನ್ಮಾತೆಯ ಪುಣ್ಯ ತಾಣದಲ್ಲಿ ನಾವಿಬ್ಬರು ಒಂದಾಗಿ ಅರಿತು ಬೆರೆತು ಮನಸ್ಸಿನ ಭಾವನೆಗಳನ್ನು ಬಿಚ್ಚಿ ಹಾಡಿ ಆನಂದಿಸೋಣ. ಬಾ ಪ್ರೇಮ, ಹಾಯ್. ಪ್ರೇಮ ಮನವೇ ಮನಸ್ಸಿನ ಸಂಗಮ, ಹಸಿರುಗಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ, ದಿನವು ಚೈತ್ರ ಮೇಳವೇ ಅಂದು ನಿನ್ನ ಬಾಳಲಿ. ಗಗನ ಆನೆ ಭುವನ ಆನೆ ಬಿಡಿಸಲಾರದನುಗಂತ ಈ ಪ್ರೇಮ ಅಲ್ರಿ, ನನ್ನ ಮಗಳ ಸಿನಿಮಾ ಶೂಟಿಂಗ್ ಅಂತ ಹೋಗಿ 8 ದಿನ ಆತೀವ್ ನಾವು. 2 ದಿನದಾಗ ಬರ್ತಾನ ಅಂದಾಕಿ, ಇನ್ನ ಯಾಕ ಬಂದಿಲ್ಲ ಆತ ಚಿಂತೆ ಮಾಡಾಕತ್ತನು. ಮೊದಲು ನನ್ನ ಮಗಳಿಗೆ ಹೊಟ್ಟೆಲವ್ವ ಅನ್ನೋದು ಗೊತ್ತಿಲ್ರಿಪ್ಪ. ಅಲ್ಲಿ ಯಾನ್ ಕಳಿಸ್ತಾರೋ ಯಾನ್ ಹೇಳ್ತಾರೋ ಇವ್ ನಾವು ನಾಡದನಕ ಒಂದು ತಿಳ್ಬೋತಾಗಿತ್ತು. ಮೊದಲು ನನ್ನ ಮಗಳ ಮದುವೆ ವೇಷ ಬಂದಾವ,
ಅಲ್ಲೇನಾರು ಹೆಚ್ಚು ಕಮ್ಮಿ ಆತಂದ್ರ ನಾನು ಗೊತ್ತಿದ್ದ ಹಂಗಾವತ್ತೇನ ಯಪ್ಪ. ಅಲ್ಲ ಆ ಡೈರೆಕ್ಟರ್ ತಿಲಕ್ ತುಪ್ಪಳಿಲ್ಲ ಕರೆ ಮಗ ಏನ ಹೊಸ ಹುಡುಗ ಕಾಣಕತ್ತಾರಿ. ನನ್ನ ಮಗಳಿಗೆ ಏನ್ ಟ್ರೈನಿಂಗ್ ಕೊಡ್ತಾನೋ ಏನೋ ಆತ. ಅಲ್ಲ ನನ್ನ ಮಗಳ ಈ ಕಡೆ ಬರಕತ್ತಾಳ. ಬರ್ಲಿ ಬರ್ಲಿ ಕಲಿಸ್ತಿದ್ರು. ಎಷ್ಟು ದಿನ ಎಲ್ಲಿದ್ದೆ, ನೀ ಏನು ಮಾಡ್ತಿದ್ದಿ ಎಲ್ಲ ಎಳಿ ಎಳಿ ಬಿಡಿಸಿ ಶಬ್ಬಾಸ್. ಅಲ್ಲೋ ನಿಮ್ಮ ಅವನಿಂದ ಯಾವಾಗ ನೋಡ್ರು ಯಪ್ಪ ಗಂಡ ಬೇಕು ಯಪ್ಪ ಗಂಡ ಬೇಕು ಹೇಳಿ ಹಠ ಹಿಡಿತಿದ್. ಇವತ್ತು ನೋಡ್ರಿ ಪ್ರೇಮ ಗೀತೆ ಆಡ್ಬೋದು ಬರಾತಿ ಅಲ್ವಾ ಏನವ ಇದ್ರ ಒಳಗೆ ಏಪಾ ಆ ಡೈರೆಕ್ಟ್ ಕೃಷ್ಣ ಬಾಳ ಒಳ್ಳೆಯವ್ರ ನೋಡೇಪ. ನಾನು ಇಲ್ಲಿಂದ ಕರ್ಕೊಂಡ್ ಹೋಗಿ ಅವ್ರ ಲವ್ ಪಿಕ್ಚರ್ ನನ್ಗೆ ಹೀರೋನಿ ಪಾತ್ರ ಕೊಟ್ಟ. ಲವ್ ಅಂದ್ರೆ ಏನ ತಿಳಿಸ್ಕೊಟ್ರಪ್ಪ. ಅಂದ್ರು ಆ ಮಗನಿಗೆ ಪಕ್ಕಾ ಟ್ರೈನಿಂಗ್ ಕೊಟ್ಟಂಗ ಅಂತ ಅಲ್ವಾ ಮಗಳೇ. ಅಲ್ಲ ಏನು ಕಲಿಸ್ತಿತ್ತು, ನೀವು ಏನು ಮಾಡ್ತಿದ್ದಿ ಅನ್ನೋದ ನನಗ ಹೇಳುವ ನೋಡೋಣ. ಏಪಾ ಅಲ್ಲ ನಾ ಏನು ಮಾಡ್ತಿದ್ದಿಲ್ಲ ಏಪ, ಅಲ್ಲೆಲ್ಲ ಅವ್ರ ಮಾಡ್ತಿದ್ರು. ಏಪ ಅವ್ರು ಹೆಂಗ್ ಮಾಡ್ತಿರ್ಲ ಅದನ್ನ ನಾನ್ ಮಾಡ್ತಿದ್ದೆ. ಏಪ ಒಬ್ಬ ಮುಂದ್ ಮಾಡ್ತಿದ್ದ, ಆ ಮುಂದ್ ಮಾಡು ನಿಂತ ಒಬ್ಬ ಕದ್ದು ಕದ್ದು ಬಗ್ಗೆ ನೋಡ್ತಿದ್ದ. ಇನ್ನೊಬ್ಬ ಬಂದ್ ನನ್ನ ಕೈ ಕಚ್ಚಂಗಿ ಒತ್ತಿ ಹಿಡ್ತಿದ್ದ, ಮತ್ತ ಇನ್ನೊಬ್ಬ ನನ್ನ ಸ್ವಂಟ ಹಿಡ್ತಿದ್ದ. ಏಪ ಅಲ್ಲ ನೀನ್ ಅವನ ಇದೆಲ್ಲ ಮಾಡೋದ್ ನೋಡ್ರ ಮನೆ ಕಡೆ ಒಟ್ಟ ನೆನಪನ ಹಾಕಿದ್ದೀನಿ ನೋಡ. ಏಪ ನಮ್ಮ ಅಪ್ಪಗಂತಾರ ನೋಡುದು ಮಾಡೋದ್ರ ಬಾಳ ಇಷ್ಟ ನೋಡ. ಅಲ್ಲೋ ನಿಮ್ಮ ಅವನಿಂದ ನಾ ಮುದಕ್ಕಾಗಿ ಮಣ್ಣಾಗ ಹೊಂಟ್ರು ಎಟ್ಟೆ ನನವ ಕಂಡ್ರಲಿಲ್ಲ ಬಿಡುವ. ನೀವು ಹೋಗಿ ಹೋಗಿ 8 ದಿನದಾಗ ಎಟ್ಟ ಅನುಭವ ತಗೊಂಡು ಬಂದೆ ಅನ್ಬೇಕ. ನನ್ನ ಮಗಳಾಗೆ ಹುಟ್ಟಿದಕ್ಕೆ ಸಾರ್ಥಕವಾಯ್ತು ನೋಡವ. ಯವ್ವ ಮಗಳು ಏನಪ್ಪಾ ನೀ ಪಾತ್ರ ಮಾಡೋ ಸಿನಿಮಾದಾಗ ತಾಯಿ ಪಾತ್ರ ಇತ್ತಂದ್ರ ಆಕಿ ಜೋಡಿ ತಂದೆ ಪಾತ್ರ ಮಾಡಕ್ ನನ್ನ ಕರ್ಕೊಂಡು ಹೋಗಂತ ನಿಮ್ ಡೈರೆಕ್ಟರ್ ಹೇಳವ. ಯಾಕಂದ್ರ ನಿಮ್ಮವು ಸತ್ತ ಬಾದಿನ ನಮಗೂ ಏನೇನೋ ಕಿನಾರವ ಕಬ್ಬಿನ ಪಾಡ ಜಗತ್ತು ಎಲ್ಲ ನೆನಪಡದು ಎಲ್ಲವಾ ಮನೆಯವರಾಗ. ಏಪಾ ಅಲ್ಲ ನೀನವನ ಮುಂದ್ ಮಾಡ್ತೇವೆ ಮುತ್ತೋಸ್ತರ ಅಂದ್ರೆ ಏನ್ ಗೊತ್ತನ, ಮುಂದ್ ಬಂದ್ ಒಬ್ಬ ಡೈಲಾಗ್ ಹೇಳ್ಕೊಡ್ತಿದ್ದ, ಆ ಡೈಲಾಗ್ ಹೇಳಿದ ನಾನು ಅಭಿನಯ ಮಾಡ್ತೀನಿ. ಆ ಅಭಿನಯ ಮಾಡುವ ಮುಂದೆ ಕೂತ್ಕೊಂಡು ಫೋಟೋಗ್ರಾಫರ್ ಶೂಟಿಂಗ್ ಮಾಡ್ತಿದ್ದ. ಮತ್ತ ಒಬ್ಬ ಬಂದ್ ನನ್ನ ಮೈಕಪ್ ಹಚ್ತಿದ್ದ ಏಪಾ, ಇನ್ನ ಬಂದ್ ನನ್ ಡ್ರೆಸ್ ಹಾಕ್ತಿದ್ದ. ಏಪಾ ಒಟ್ಟಿನ್ಯಾಗ ಅಂತಾರ ಅದೆಲ್ಲ ಎಲ್ಲ ಅವ್ರ ಮಾಡ್ತಿದ್ರು ನೋಡ. ನಮ್ಮ ಅಪ್ಪಗ್ ಮಾಡೋದ್ ನೋಡ ಬಾಳ ಇಷ್ಟ ನೋಡ. ನಿಮ್ಮ ಅವನಿಂದ ನಿಮ್ಮ ಅಪ್ಪಂದ್ರೆ ಏನೋ ವಯಸ್ಸಾದ್ರ ಒಳಗಿನ ದಮ್ಮೆ ದಮ್ಮ ಒಂಚಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಗಿಲ್ಲ ಯವ್ವ, ಹುಳಿ ಮುಪ್ಪಾಗಲ್ಲ. ನೀನ ಇಟ್ ಕಡಕ ನಿಮ್ಮ ಅಪ್ಪನ ಕೈಯಾಗ ಏನೋ ಅವರೇ ಹುಡುಗಿಯರು ಕೊಡ ಮುದಕಿನ ಮಾಡುವಷ್ಟು ಪವರ್ ಐತಿ ಯವ್ವ ಮಗಳ. ಏನಪ್ಪಾ ನಮಗೂ ಮೊದಲಿಂದ ಏನೇನು ನೆನಪು ಬರಾಕತ್ತಾವ. ಆದ್ರೆ ಏನು ಮಾಡವ ನಮ್ಮ ಟೈಮ ಸುಮಾರು ಐತಿ. ಯಾರು ಏನು ಮಾಡಕ್ಕಾಗ್ತಿದ್ದೆ ನೋಡುವ ಮಗಳ. ನೀವೀಗ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಿ. ನಿಮ್ಮವ್ವ ಸತ್ತು ಬಾಧನ ನಂಗೂ ಮೊದಲಿಂದ ಏನೇನು ನೆನಪು ಬರಾಕತ್ತಾವ. ಅದೆಲ್ಲ ಇಲ್ಲಿ ಬಿಡುವ. ನೀವು ಶೂಟಿಂಗ್ ಮುಗಿಸ್ಕೊಂಡು ಈಗ ಬಂದಿದ್ದಿ.
ಏನ ಮನೆ ಹೋಗೋಣ ಯಾವ ಮಗ ನಿನಗಾಗಿ ನಾ ಸ್ಪೆಷಲ್ ಇವತ್ತು ಅಡಿಗೆ ಮಾಡಕ್ ಹಚ್ಚಿನಿ ಮನ್ಯಾಗ ಏನಬ್ಬ ಅದು ಚಜ್ಜಿ ರೊಟ್ಟಿ ಹಸಿ ಮೆಣಸಿನ್ಕಾಯಿ ಶಿಕರ್ನಿ ತಿಂದು ಹೇಳ್ತೀನಿ ಹಿಂದಿ ತನ ನೀನು ಏನ್ ಅಸಹ್ಯ ಮಾತಾಡ್ತೆ ಯಪ್ಪ ಇಷ್ಟು ಮಂದ್ಯಾಗ ಅರೀ ಯಜಮಾನ್ರ ನಿಮ್ಮದು ಏನಾದ್ರ ತೆಗೆಯೋದೈತೆ ಯಪ್ಪ ಪುಣ್ಯಾತ್ಮ ನಿಮ್ಮ ಮೊದಲು ಯಾಂತಿಗೆ ಯಾಕೆ ಬಂದಿ ಮೊದಲ ನಮಗೆ ಹೇಳು ಯಪ್ಪ ನಮಗೆ ಫೋಟೋ ರೀ ಫೋಟೋ ತೆಗ್ಯಾವ ಫೋಟೋ ತೆಗಿತೇನಂತ ಕೇಳಿ ಹಂಗೇಳ ಮಾತ ಮೊದಲೇ ನಮ್ಮ ತೆಗೆದು ಬಾದಿನಾಥ್ ನೀಗ ಇಲ್ಲಿ ಅವತ್ನ ತೆಗ್ಯಾಕ ಬಂದಿ ಅಂತ ನಾ ತಿಳ್ದೀನಿ ಎಂದ ಮಗ ಜಾಗ ಮಾಡಿದ ಆಮಲ್ರಿ ಈಗ ಗಬ್ಬರು ವಾಸ ಮಾಡಕದ ಮಗನ ನಮ್ ಕಾಲ ಬರೋದು ಮೊದ್ಲ ಮಳಿಗೆ ಮತ್ತೆ ಜಾಗ ಎಲ್ಲಿ ಮಾಡ್ತಾನೋ ಐತ್ರಲ್ಲ ನೀ ಮೊದಲ ನಿನ್ನ ಹೆಸರು ನೀ ಯಾವೂರ ನೀ ಏನ್ ಕೆಲಸ ಮಾಡ್ತಿ ಎಲ್ಲ ನಾವು ಪಟ್ನೆ ಹೇಳು ಯಜಮಾನ್ರ ನನ್ನ ಹೆಸರು ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಪಾಪನ್ ಅಂತ ನಮ್ಮೂರ ಇಲ್ಲೇ ಹಾಕಿರತ್ತೆ ಕಾಡಾಪುರ್ ರೀ ಚೋಟಾ ಬಾಂಬೆ ಇದ್ದಂಗೆ ನನ್ನ ಕೆಲಸ ಹೊಸ ಹೊಸ ಫಿಗರ್ಗಳ ಫೋಟೋ ಈ ಕ್ಯಾಮರಾದಾಗ ಸೆರೆ ಹಿಡದ್ ಅವುಗಳಿಂದ ಸಾಕಷ್ಟು ಹಣ ಮಾಡೋದೇ ನನ್ನ ಕೆಲಸ ರೀ ಅಲ್ಲೋ ಮೊಮ್ಮಗನ ಹೆಸರು ಹಣ ಬಹಳ ದೊಡ್ಡನು ಹೇಳತಿ ಸುಮ್ಮ ದಿಲ್ಲಿ ಕಲ್ಕತ್ತಾ ಮದ್ರಾಸ ಇಂತ ದೊಡ್ಡ ಊರ ದಂಧೆ ಮಾಡೋದು ಬಿಟ್ಟು ನಾವು ಈ ಛೋಟ ಬಾಂಬೆಗೆ ಯಾಕೆ ಬಂದ್ವಿ ಮರೆಯತ್ತನ್ನ ಇವಂಗೇನು ಗೊತ್ತು ಚೋಟ ಬಾಂಬೆ ಏನೇ ಇದೆ ನೋಡಿ ಅಲ್ಲೋ ಮಗನ ಸುಮ್ಮ ನಿನ್ನ ಕ್ಯಾಮ್ರಾದಾಗ ಹೊಸ ಫಿಗರ್ ಫೋಟೋ ತೆಗದ್ರ ನಿನಗೆ ಯಾ ಲಾಭ ಸಿಗ್ತಿತ್ತು ಸುಮ್ಮ ಈ ನೀನು ಒಡಕ ಡಬ್ಬಿ ಕೊಳ್ಳಾಗ ಅದಕ್ಕೆ ಸುಮ್ ತಿರುಗಾಡ ಪಲ್ಲಿ ಎಮ್ಮಿಲ್ ಒಳ್ಳೆತ್ತೆ ಅಲ್ಲ ಇವನ ಯಾನ್ ಬೇಕಾದ್ರೆ ಮಾತಾಡದ್ರಲ್ಲ ಇವ ಕ್ಯಾಮ್ರಾನು ಇವ ಎಮ್ಮಿ ಲೋನಿಖಾನ ಐತೆ ಮರಿ ಯಜಮಾನ ಚಸ್ಮಾ ನಟ್ ಹಾಕೋರಿ ಏನೈತಲ್ಲ ನೋಡ್ರಿ ಮಗನ ಮೈನೆ ಬರ್ತಾ ಡಾಕ್ಟರ್ ಕಡೆ ಹೋಗಿ ಹೊಸ ತಂದೇನೋ ಕಪ್ಕೊಂಡು ಬಂದ್ರ ನಾ ಹೇಳ್ತಕ ಅಲ್ಲೋ ಇಲ್ಲ ನಮ್ಮ ರಾಮಲಿ ಕಪ್ಪನ್ ಹಟ್ಟಿದಾಗ ತಂದೆ ಮಾಡೈತಿ ಫೈಟ್ ಒಂದು ಕೋಲು ಹಾಕ ಸಂಜೆ ಅಟ್ಟ 90% ರೊಕ್ಕನು ಕೊಡ್ತಾನೆ ಯಜಮಾನ್ರ ಹೊಸ ಫಿಗರ್ ಸಿಗೋದ ಇಂಥ ಹಳ್ಳಿ ಒಳಗ ದಿಲ್ಲಿ ಬಾಂಬೆ ಕಲ್ಕತ್ತಾ ಅಂದ್ರಲ್ಲ ಅಲ್ಲೆಲ್ಲ ಅಡ್ಡಾಡಿ ಬಂದೇನ್ರಿ ಎಲ್ಲಿ ನೋಡಿದ್ರೆ ಹುಡುಗಿರಿಗೆ ಗೊತ್ತಾಗಲು ಕಂಟಿಗೆ ಗೊತ್ತಾಗಲು ಮ್ಯಾಗ ಮುದುಕೇರಿ ಯಾರು ಗೊತ್ತಾಗ ಇವನ ಕಣ್ಣ ಕ್ಯಾನ್ಸರ್ ಗೊತ್ತಾಗವ ಕಣ್ಣ ಕ್ಯಾನ್ಸರ್ ಕಣ್ಣ ನಿಮ್ಮ ಕಣ್ಣಿಗೆ ಅಲ್ರಿ ಅಲ್ಲಿ ಬರೀ ಎಲ್ಲ ಬ್ಯೂಟಿ ಪಾರ್ಲರ್ ಹೋಗಿ ಯಾವ ಹುಡುಗಿ ಗೊತ್ತಾಗ್ತು ಅಂಟಿ ಗೊತ್ತು ಮುದುಗಿ ಗೊತ್ತು ಅದನ್ನೆಲ್ಲ ಬಿಟ್ಕೊಟ್ಟ ಈ ಹಳ್ಳಿ ಸರ್ವೆ ಮಾಡ್ಕೊಂಡು ಹೊಂಟೇನೆ ಅಲ್ಲ ರಾಮನಿಂಗ್ ಮಠದ ಕೆಲಸ ಮಾಡು ಕಪ್ಪ ಬಯಸಿ ತೊಳೆ ಅಂದಲ್ಲ ನಾ ಫೋಟೋ ತೆಗೆಯೋದ ಫೋಟೋ ಕಿಮ್ಮತ್ತ ನಿಮಗ್ ಗೊತ್ತ ನೀವು ಅನ್ನೋದು ಸಹಜ ಐತ್ರಿ ಯಜಮಾನ್ರ ಎಫ್ ಟಿವಿ ನೋಡ್ಬೇಕಲ್ಲ ಫ್ಯಾಷನ್ ಟಿವಿಯಾಗ ಎಫ್ ಟಿವಿ ನೋಡ್ಬೇಕಲ್ಲ ಎಫ್ ಟಿವಿ ಅಂತ ಫೋಟೋ ತೆಗೆ ಫೋಟೋಗ್ರಾಫರ್ನ ನೀವು ಫ್ಯಾಷನ್ ಶೋ ಮಾಡೋ ಫೋಟೋ ತೆಗಿಯೋರನ ಅಲ್ಲ ಇಲ್ಲಿ ತನಕ ಫ್ಯಾಷನ್ ಶೋ ಫೋಟೋಗ್ರಾಫರ್ ಹೊಯ್ಕೊಂಡು ಹೇಳದ ನಾವು ಇಲ್ಲಿ ಪುತ್ತಾರಿಗೆಲ್ಲ ಗೊತ್ತಾಯ್ತು ಇನ್ನು ಇಲ್ಲೇ ಬಾಜುಕಿದ್ದಾವೆ ಇವ್ರು ಗೊತ್ತಾಗತ್ತಂದ್ರ ನನ್ನ ಎಲ್ಲಿ ಅನಿಲ್ ಸಾದಾ ಫೋಟೋಗ್ರಾಫರ್ ಅಂತ ತಿಳ್ಕೊಂಡಾರ ಇವ್ರು ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಅದನ್ನ ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಯವ್ವ ಮಗಳ ಅವ ಮೊದಲ ಫುಡ್ ಪಿನ್ನ ಮಾರಾರಂಗ್ ಕಾಣತ್ತ ನಮಗೆ ಹೆಂಗ್ ಗೊತ್ತಾಗೋದು ಫೋಟೋಗ್ರಾಫರ್ ಅತ್ತ ನೀ ಹೇಳುವ ಅಲ್ಲ ಈ ಮುಂದೆ ವಯಸ್ಸಾಗಿತ್ತು ಅಂತ ತಿಳ್ಕೊಂಡು ಚಸ್ಮಾ ಸಗಡು ವಯಸ್ಸಾಗಿತ್ತು ನೋಡ್ರಿ
ಏ ಬಿಡ್ರಿ ನಾ ಎಲ್ಲ ಹಂಗ ಮಾಮೂಲಿ ಹೆಣ್ಮಕ್ಳು ಫೋಟೋ ತೆಗ್ಯಾರು ಅಂತ ತಿಳ್ಕೊಂಡಿದ್ದೆ ರೀ ಫೋಟೋಗ್ರಾಫರ್ ಹಂಗಾರ ನಂದು ಒಂದ್ ಹೊಡೀರಿ. ನಿಮ್ಮ ಅವನ ಅದ್ದಾಡಿ ಅವ್ ಏನು ಹೊಡಿತ ಮತ್ ನೀ ಏನು ಹೊಡಸ್ಕೋತಿ ಇವನು ಬಂದಳಪ್ಪ ನಂದೇ ಒಂದ್ಸಲ ಹೊಡಿಯತ್ತ. ನಿಮ್ಮ ಅವನ ಇನ್ನ ಅವ್ನ ಜಾತಕನ ತಿಳ್ಕೊಂಡಿಲ್ಲ. ತಿಳ್ಕೊಕೇನ ಎಲ್ಲ ತಿಳ್ಕೊಂಡ್ ಬಿಟ್ರಲ್ಲ ಮತ್ತೆ ತಿಳ್ಕೊಳ್ರಿ. ಅಲ್ಲೋ ನಿಮ್ಮ ಅವನು ಕೋನ್ ಎಲ್ಲ ಗೊತ್ತಿಲ್ಲ ಹೆಂಗ್ ಹೊಡಿಯತ್ತ ಅವ ಅಲ್ಲ ಸುಮ್ಮನೆ ಅಂದ್ರೋದ್ ಬಿಟ್ಟ ಹೊಡಿಯತ್ ಯವ್ವ ಮಗಳ. ಏ ಫೋಟೋಗ್ರಾಫರ್ ಏನ್ರಿ ಒಂದ್ ಸಲ ಹೊಡ್ಯಾಕ್ ಫೋಟೋ ಎಟ್ ತಗೋತಿಪ್ಪ ರೊಕ್ಕ? ಯಾಕಂದ್ರೆ ಮೊದಲ ನಾವು ಬಾಳ ವರ್ಷಗಳವ್ರು ಯಜಮಾನ್ರ ಬಾ ಸ್ವಸ್ತ್ರಿ ಬಾ ಸ್ವಸ್ಥ. ಒಂದ್ ಸಲ ಹೊಡ್ಕೊಂಡ್ರ 15 ರೂಪಾಯಿ. ಇನ್ನ ನೀವು ಹೆಚ್ಚಿಗೆ ಹೊಡ್ಸ್ಕೊಂಡ್ರ ಮ್ಯಾಗಿನ 2 ಬಿತ್ತ 5 ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ. ಯಾರಿಗೆ ಹೆಚ್ಚು ಹೊಡ್ಸ್ಕೊಂಡ್ರ ಹೇಳಿ ಮೊದಲ ನಿಮಗ್ ಹೊಡಿಲು ಏನ್ ಅವ್ರು ಹೊಡಿಲು. ಯಾಕಂದ್ರ ಇನ್ನ ಮುಂದಿನ ಊರಿಗೆ ಹೋಗ್ಬೇಕಾಗಿತ್ತು. ಇನ್ನು ಮಂದಿ ಬಹಳ ಹೋದಿತ್ತು. ಇನ್ನ ಎತ್ತೆ ಮಂದಿ ತಕ್ಕೋದ ಯಾಮಲ್ ಅಲ್ರಿ ಮಗ ನನ್ನ ಮಗಳು ಕೂಡ ಸಂಗಾಟ ಬಂದ ಹೇಳಿ ಬರೀ ಮ್ಯಾಗಿನ ಒಟ್ಟು ಡಿಸ್ಕೌಂಟ್ ಮಾಡಿದ. ನಾ ಎಲ್ರಿ ಬರ್ಲಾತೀನಂದ್ರ 3 ಡಿಸ್ಕೌಂಟ್ ಮಾಡ್ತಿದ್ರಿ ಮಗ. ಏ ಮಗನ ನಂದು ಹೊಡೆದ್ರ ನಿನ್ ನಡೆಯಂಗಿಲ್ಲ ಏನು? ಯಾನ ಫಿಗರ್ ಬೋದು ಅತ್ತ ಹೊಡೆದ್ರ ನಿಮ್ಮದು ಹೇಳ್ತೈತಿ ಫೋಟೋ. ಯಜಮಾನ್ರ ನಿಮ್ಮದು ಹೊಡೆದ್ರ ನನ್ನ ಫೋಟೋದಾಗ ಕಲರ್ ಬರಂಗಿಲ್ಲ, ಎಲ್ಲ ನೆಗೆಟಿವ್ ಬರ್ತಾವ್ರಿ. ನೆಗೆಟಿವ್ ಏಪ್ಪ ಅಲ್ಲ ನೋಡ ನೀ ಯಾಕೆ ಹೊಡಿಸ್ಕೊತಿ ಮೊದಲ? ನೀ ಹೊಡ್ಸ್ಕೊಂಡ್ ಏನ್ ಮಾಡ್ತೇವಪ್ಪ? ತೆಗಿ ಯಾಕಂದ್ರೆ ಸರಿ ಮೊದಲ ನಂದು ಹೊಡಿಲಿ. ಯಾಕಂದ್ರ ಅವ್ರು ಮುಂದಿನವ್ರು ಹೋಗೋದಂತ ರೀ ಫೋಟೋಗ್ರಾಫರ್ ಹೊಡಿರಿ ನಂದು. ಅಲ್ರಿ ಅಷ್ಟೇ ಗಡಬಡಿ ಮಾಡಕತ್ತೀರಿ. ನಾವಿನ್ನ ನಿಮ್ಮದ ಫೋಟೋ ಹೊಡಿಬೇಕು. ಅದನ್ನ ನಮ್ಮ ಡೈರೆಕ್ಟರ್ ತೋರಿಸ್ಬೇಕು. ಡೈರೆಕ್ಟರ್ ಅಂದ್ರೆ ಯಾರು ತಿಳಿದಾರೆ ನೀವು? ಕೆರೆಯಿಂದ ನೀವು ಶಿವಾಜಿ ಗೌಂಡಿ, ಬಾನ್ಕರ್ ತೋಡಿದ್ರೆ ನಾರಾಯಣ್ ದಂಗಡಿ, ಬಾಳು ಪವಾರ್, ಗಜು ಪವಾರ್, ರಾನು ರಾನ್ಗೆ, ಮಲ್ಕರಂಗ ರೊಟ್ಟೆ, ಶ್ರೀಮಂತ್ ಒಡೆಯರ್, ಮೇಲಾಗಿ ದಾದು ಗುರುನಾಥ್. ಇಂಥ ನಮ್ಮಲ್ಲಿ ಡೈರೆಕ್ಟರ್ ಇರುವಾಗ ಇವ್ರಿಗೆ ಪೆಲ್ಲ ಕೇಳಬೇಕು. ಆಯ್ತು ನಿಮ್ಮ ಮಗಳ ಫಿಗರ್ ಫೋಟೋ ತೆಗದ ಇವ್ 10 ಮಂದಿ ಡೈರೆಕ್ಟ್ ತೋರ್ಸಿನಂದ್ರ ನಿಮ್ಮ ಮಗಳ ಡಿಮಾಂಡ್. ಅದ್ರಾಗಂತೂ ನಮ್ಮ ದಾದು ಗುರುನಾಥ್ ಎತ್ತಿದ ಕೈ ಅಂತ 10 ಮಂದಿ ಡೈರೆಕ್ಟ್ರಿ ನಿಮ್ಮ ಮನೆ ಮುಂದೆ ಬೀಳ್ತಾರ. ನಮ್ಮ ಶೋದಾಗ ಬರ್ರಿ, ನಮ್ಮ ಶೋದಾಗ ಬರ್ರಿ. ಏಯಪ್ಪ ಹಂಗ ನನ್ನ ಪ್ಯಾಸೆಸ್ ಮಾಡಕ್ ಇವತ್ತು ರೆಡಿ ಅಪ್ಪ. ನೀವು ಫೋಟೋಗ್ರಾಫರ್ ನಡ್ರಿ ಹೋಗೋಣ ಅಂತ. ತಡ್ರಿ ಅಷ್ಟೇ ಗಡಬಡಿ ಮಾಡಕದ್ರಿ. ನಮ್ಮದೇನ ಫೋಟೋ ಹೊಡಿಬೇಕು. ಅದನ್ನ ಹಲೋ ಇನ್ನ ನೀವು ಫೋಟೋ ಹೊಡಿಬೇಕು. ಫೋಟೋ ಹೊಡೆದ ಈ ಮಂದಿ ಹೋದಿದ್ರಲ್ಲ, ಈ ಮಂದಿ ಯಾರು ನೋಡಬಾರ್ದು. ಯಾಕಂದ್ರ ಇವ್ರು ನೋಡಿದ್ರ ಫೋಟೋ ಕೆಟ್ಟ ಹೋಗ್ಬಿಡ್ದಿ. ಮತ್ತೆ ನೀವ್ ಅದಕ್ಕೆ ಏನ್ ಮಾಡೋಣ ಅಂತ ಬೇಗ ಹೇಳ್ರಿ. ನಮಗ್ ತಡ್ಕೊಳಕ ಆಗೋಲ್ದು. ತಡ್ಕೋಬೇಕ್ರಿ ತಡ್ಕೋಬೇಕ. ಇಷ್ಟು ದಿನ ತಡ್ಕೊಂಡ್ರ ಅದ ಮ್ಯಾಲ ಇನ್ನು ಒಂದಿನ ತಡ್ಕೋರಿ. ಮೊದಲ ನಿಮ್ಮದ ಪೋಸ್ ಕೊಡ್ರಿ, ನೋಡಿ ಸರಿಯಾಗಿ ಹೊಡಿತೇನ್ರಿ. ಹೌದ್ರಿ? ಅಲ್ಲೋ ಫಿಗರ್ ಅಲ್ಲೋ ತಮ್ಮ ಏ ಫಿಗರ್ ಮಾಡ್ಯವನ ಏಕ ನನ್ನ ಮಗಳಪ್ಪ. ಹೆಸರು ರಾಧ. ನಮ್ಮ ಸಿನಿಮಾ ಡೈರೆಕ್ಟರ್ ಬಂದರು. ನನ್ನ ಮಗಳಿಗೆ ಲವ್ ಸಿನಿಮಾದ ಹೀರೋಯಿನ್ ಪಾತ್ರ ಗೊತ್ತಾಣ. ನನಗೆ ಒಬ್ಬ ಪೈಲ ಬಂದು ಹೋದಂಗ ಆಗೈತಿ. ಆ ಸಿನಿಮಾ ಮಹೋತ್ಸವ ಬರೋತ್ರಾಗ ಇವನು ಅವ್ರ ಕರಗಲ್ ಹರ್ಸಿಕೊಂಡು ಹಿಡಿಕೊಂಡು ಬಿಟ್ಟು ನೋಡ್ರಿ ಅವ ಎಲ್ಲ ಎಲ್ರಿ ಯಜಮಾನ್ರ ಇಂಥ ಒಳ್ಳೆ ಫಿಗರ್ ಇಟ್ಕೊಂಡ ಸಿನಿಮಾ ಹೀರೋನಿ ಮಾಡ್ಸಿದ್ರೆ ನಿಮಗೇನ್ ಲಾಭ ಸಿಗ್ತೈತ್ರಿ? ನಿಮಗೇನ್ ಸಿಗ್ತೈತೆ? ಎಲ್ಲ ಡೈರೆಕ್ಟರ್ ಮಗ ಸಿಗ್ತೈತಿ. ಸುಮ್ಮನ ನಮ್ಮ ಫ್ಯಾಷನ್ ಶೋದಾಗ ಕಳಿಸಿದಂದ್ರ ಸಾಕಷ್ಟು ದುಡ್ಡು ಮಾಡುವಾದ್ರಿ, ಸಾಕಷ್ಟು ದುಡ್ಡ ಅಲ್ಲ. ನಿಮ್ಮ ಮಗ ಸಿನಿಮಾ ಬರೀ ನಮ್ಮ ಕರ್ನಾಟಕ ಮಂದಿ ಅಷ್ಟ ನೋಡ್ತಿ. ಆದ್ರ ನಮ್ಮ ಫ್ಯಾಷನ್ ಶೋದಾಗ ಬಂದಂದ್ರ ಇಡೀ ಜಗತ್ತ ನೋಡ್ತಿದ್ರಿ. ಜಗತ್ತ ರಾತ್ರಿ 10 ಆಯ್ತಂದ್ರ ಸುರ್ನ ನೋಡಕ್
ನಿಮ್ಮ ಮಗಳ ವರ್ಚಿ ಸತ್ತಕೈತ್ರಿ ಏನಂತ ಇದಕ್ಕ ಎಲ್ಲಾ ಕಿಡಿಗೇಡಿ ಕೃಷ್ಣ ಅಲ್ಲೋ ಮಗನ ನಾನು ಕೂಸಿನ 8 ದಿನ ಕರ್ಕೊಂಡು ಹೋದಿ ಮಗನ ಕೈಯಾಗ 2 ಪೈಸಾ ಕುಡ್ದನು ಹಂಗ ಬರಿಗೈಲಿ ಕಳ್ಸಿದಿ ಅಲ್ಲ ಮಗನ ಯವ್ವ ಮಗಳು ಏನ ಸಿನಿಮಾ ಬಿಡ್ ಈ ಫೋಟೋಗ್ರಾಫರ್ ಹೇಳ್ತಾನ ಹಂಗ ಕೇಳ ಯಾಕಂದ್ರ ನಿನ್ನ ವರ್ಚಸ್ಸು ಹೆಚ್ಚಾತಿ ನಿನ್ನ ಡಿಮ್ಯಾಂಡ್ ಹೆಚ್ಚಾಗ್ತಿ ಹಂಗ ಕೈ ತುಂಬ ಕೈಯಾಗ ರೊಕ್ಕ ಬರ್ತಾವ ಏ ಫೋಟೋಗ್ರಾಫರ್ ಕೊಡ್ಲ ತುಂಬಾವ ಅಂತವನ ಏನ್ರಿ ಯಜಮಾನ್ರ ನಾವ್ ಏನ್ ಮಾಡ್ಬೇಕ್ರಿ ಈಗ ನೀವೇನ್ ಮಾಡ್ಬೇಕಿಲ್ರಿ ನೀವೇನ್ ಮಾಡ್ಬೇಕಿಲ್ರಿ ಎಲ್ಲ ನಾವ ಮಾಡ್ತೀವಿ ಒಟ್ಟ ನಿಮ್ಮ ಮಗಳ ಫಿಗರ ನಮ್ಮ ಕ್ಯಾಮ್ರಾ ಸಿಕ್ಕರೆ ಸಾಕು ಏಪ್ಪ ಅಲ್ಲ ನೀನ್ ಅವಣ ಯಪ್ಪ ಯಾಕವಾ ಮಗಳ ನಾನ್ ಇವತ್ತಿನ ಪ್ಯಾಸೆಸ್ ಹೋಗ್ಬಿಡಕ್ ರೆಡಿ ಅಪ್ಪ ರೀ ಬೋಡಪ್ಪ ನಡ್ರಿ ಹೋಗೋಣಂತ ಯವ್ವ ಮಗಳ ನೀ ಹೆಂಗ್ ಹೇಳ್ತಿಲ್ಲ ನಾನು ಹಂಗ ಕೇಳ್ತೇನೆ ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ ಏನಪ್ಪ ಇದು ಮೊದಲ ಕಲಿತಾಳವ ಕೆಟ್ಟ ಮಂದಿ ಕಂಡು ನಾನು ನಿನ್ನ ಮ್ಯಾಗ ಭಾಳ ಅದ್ರಾಗ ಕೂದ್ಲ ಮಾಡುವಂಗ ಫೋಟೋಗ್ರಾಫರ್ ಕಾಣದಲ್ಲ ಅಂದ್ರೆ ಭಾಳ ಮಗಳ ಸೀದಾ ಸ್ಟುಡಿಯೋಕ್ ಹೋಗಿ ಒಂದು ಸಲ ಹೊಡೆಸ್ಕೊಂಡ್ ಫೋಟೋ ಗಪ್ಪನೆ ಮನೆಗೆ ಬಂದ್ಬಿಡ ಆಯ್ತು ನಡಿಯಪ್ಪ ನಾನು ಹೊಡ್ಸ್ಕೊಂಡ್ ಬರ್ತೇನೆ ಅಂತ ಏ ಫೋಟೋಗ್ರಾಫರ್ ಯಾವ ಯಜಮಾನ್ರ ಭಾಳ ಟೈಮ್ ಮಾಡಬಾರ 5 ಮಿನಿಟ್ ರೀ ನನ್ನ ಮಗಳಿಗೆ ಗಪ್ಪನೆ ಒಂದ್ಸಲ ಮಾಡು ಹೊಡೋದು ಫೋಟೋ ಫೋಟೋ ನೋಡ್ಲೆ ಫೋಟೋ ಫೋಟೋ ರೀ ಎಲ್ಲಾದ್ರ ಮಗ ಕಿಡ್ನಿ ತೆಳಗ್ ಬಂದ ಹೋಗ್ತೈತಿ ಫೋಟೋನ ಹೊಡೆದ್ರಿ 5 ಮಿನಿಟ್ ಕಳಿಸಿ ಬಿಡ್ತಾನೆ ಏ ಹಡ್ಸ್ಕೊಂಡ ಮಗನ 5 ಮಿನಿಟ್ ಹಂಗು ಹೊಡೆದ ತೊಳ್ಕೊಂಡು ಹೊರಗೆ ಬರ್ಬೇಕು ಫೋಟೋ 5 ನಿಮಿಷದಾಗ ಕೆಲಸ ಮಾಡ್ಬೇಕು ಮಗ ಯಜಮಾನ್ರ ನಮ್ಮ ಈ ಕ್ಯಾಮ್ರಾ ಸ್ಪೀಡ್ ಐತ್ರಿ ಹೊಡೆದ ತೊಳ್ಕೊಂಡು ಹೊರಗೆ ಬರ್ದಿರಿ ಏನು ಕ್ಯಾಮ್ರಾದ ಮಗನ ಸ್ಪೀಡ್ ಹೋಗುದ ನೀನ್ ನಾನು ಹೋಗುದ ಯಾವ ಮಗಳ ನಾ ಹೋಗ್ಲ ಆಯ್ತು ನಡಿಯಪ್ಪ ನಾನು ಬರ್ತೇನೆ ಹೊಡ್ಸ್ಕೊಂಡ್ ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲವನ್ನ ಜಾತ್ರೆಯಾಗ ನೀ ಹೇಳ್ತಿದ್ದು ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲವನ್ನ ಜಾತ್ರೆಯಾಗ ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲವನ್ನ ಯಾವ ಒಳಗೆ ನೋಡ್ತಾನು ಛೇ 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 ಶಾಂತ ಹಣ್ಣದ ಬರಿಕೆ ನನ್ನ ಮಗ ಅದಾರಿ ಇಂಥ ಒಳ್ಳೆ ಫಿಗರ್ ಇಟ್ಬೋದು ಬರೀ ಟೈಮೇ ವೇಸ್ಟ್ ಮಾಡೋದ ನೋಡ್ರಿ ನಿಮ್ಮ ಅಂತರ ಕೊಯ್ಗಟ್ರೆ ಏನ್ ಮಾಡ್ತೀರಿ ಅದ್ ಮುಂದೆ ಹೇಳಿದ್ರಿ ಅಲ್ಲ ಈ ಫಿಗರ್ ನನ್ನ ಕೈ ಸೇರ್ತಂದ್ರ 3 ಎಕರ್ ಎಮ್ಮ ಜಗ್ಗದಂಗ ಆಕೈತಿ ನೋಡ್ರಿ ಏನಾದ್ರೂ ಮಾಡಿ ಈ ಫಿಗರ್ ಬಲೆ ಹಾಕಬೇಕು ರೀ ಪ್ರೋಗ್ರಾಮ್ ಏನ್ ವಿಚಾರ ಮಾಡ್ಕೊಂತೀರಿ ನೀವು ಅಲ್ಲ ನಮ್ಮ ಅಪ್ಪ ಹೋಗಿ ಅರ್ಧ ತಾಸ ಆತ ಸುಮ್ಮನೆ ನಿಂತ್ ಬಿಟ್ರಲ್ಲ ಬೇಗ ಹೇಳ್ರಿ ಒಂದ್ ಫೋಟೋಗೆ ಎಷ್ಟು ಕೊಡ್ತದ ರೊಕ್ಕ ಅಂತ ನೀವೇನು ಕೊಡ್ಬೇಕಾಗಿಲ್ರಿ ಎಲ್ಲ ನಾವ ಕೊಡ್ತೇವ್ರಿ ನಿಮ್ಮಂತ ಫಿಗರ್ ಸಿಕ್ಕರ ಸಾಕಾಯ್ತು ನಮಗ ಅಲ್ಲ ಈಗ ಫೋಟೋ ಹೊಡ್ಕಕ್ ರೆಡಿ ಇದಾರಲ್ಲ ಹಾ ನಡೀರಿ ಹಂಗಲ್ರಿ ಸ್ವಲ್ಪ ಸೊಂಟದ ಮ್ಯಾಗ ಕೈ ಇಟ್ಟ ನಟ್ಟಿಗೆ ಫ್ರೆಶ್ ಹೋದ್ ಕೊಡ್ರಲ್ಲ ಸ್ಮೈಲ್ ಕೊಡ್ರಲ್ಲ ಸ್ಮೈಲ್ ಹಾ ನೋಡ್ ನಮ್ಮ ಫ್ಯಾಷನ್